ನಮಸ್ಕಾರ. ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಮಾರಕ ಮೈತ್ರಿ ವನದಲ್ಲಿ 2 ದಿನಗಳ ಕಾಲ ಚಿಂತನ ಮಂಥನ ತರಬೇತಿ ಕಾರ್ಯಾಗಾರ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಮಾರಕ ಮೈತ್ರಿ ವನದಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್, ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆದಿ ಜಾಂಬವ ಯುವ ಬ್ರಿಗೇಡ್ ಕರ್ನಾಟಕ ಇವರ ನೇತೃತ್ವದಲ್ಲಿ ಆದಿ ಜಾಂಬವ ಯುವಕರಿಗೆ ರಾಜ್ಯ ಮಟ್ಟದ ಆರ್ಥಿಕ ಮತ್ತು ಔದ್ಯೋಗಿಕ ಅಭಿವೃದ್ಧಿ ಚಿಂತನ ಮಂಥನ 2 ದಿನಗಳ ಕಾಲ ತರಬೇತಿ ಕಾರ್ಯಾಗಾರ ಜರುಗಿತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆದಿ ಜಾಂಬವ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಏಳುಕೋಟೆಪ್ಪ ಪಾಟೀಲ್ ಅವರು ತರಬೇತಿ ನೀಡಿದರು. ಇದೇ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಂಗನಾಥ್ ಎಸ್, ಹನುಮಂತ ಕಡದಳ್ಳಿ, ಸೋಮಯ್ಯ ದೊಡ್ಡಮನಿ ಸೇರಿದಂತೆ ವಿವಿಧ ಜಿಲ್ಲೆಯ ತರಬೇತುದಾರರು ಭಾಗಿಯಾಗಿದ್ದರು. ಆ ಎಲ್ಲ ಅಂಶಗಳು ಕೂಡ ನಿಮಗೆ ನಾವು ನೀಡಲಿಕ್ಕೆ, ಮಾಹಿತಿಯನ್ನು ಕೊಡಲಿಕ್ಕೆ, ಅಥವಾ ನಿಮ್ಮ ಬ್ಯಾಂಕ್ಗಳಿಗೆ ಫಾಲೋಅಪ್ ಮಾಡಲಿಕ್ಕೆ, ಅಥವಾ ನಿಮ್ಮ ಅಧಿಕಾರಿಗಳಿಗೆ ಚರ್ಚೆ ಮಾಡಲಿಕ್ಕೆ ನಾವು ಸಿದ್ಧ. ಆದರೆ ನಮ್ಗೆ ಆಗ್ತಕ್ಕಂಥ ಈಗ ನಾವು ಈ ವೇದಿಕೆ ಬಗ್ಗೆ ಚರ್ಚೆ ಮಾಡಿದ್ವಿ, ನಾನು ಈ ಕೇಳೋ ವಿಚಾರ ಆಗ್ತಕ್ಕಂಥ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ತರಬೇತಿ ತಗೊಂಡು ಹೋಗ್ತೀರಾ, ಸರ್ಟಿಫಿಕೇಟ್ ತಗೊಂಡು ಹೋಗ್ತೀರಾ, ಇಷ್ಟೆಲ್ಲ ನಾವು ಖರ್ಚು ವೆಚ್ಚ ಮಾಡಿದ್ದೀವಿ, ಹೋದ್ಮೇಲೆ ಕನಿಷ್ಠ ಪಕ್ಷ ಒಂದು ಕಚೇರಿಗೆ ಹೋಗಿ ಅರ್ಜಿ ಹಾಕಲ್ಲ. ಇದನ್ನ ಯಾವುದೇ ಸರ್ಕಾರ ಬಂದು ಮಾಡೋಕ್ಕಾಗಲ್ಲ, ಅಥವಾ ಯಾವುದೇ ಪಕ್ಷ ಬಂದು ಮಾಡೋಕ್ಕಾಗಲ್ಲ, ಅಥವಾ ನಿಮ್ಗೆ ಯಾವುದೇ ನಾಯಕರು ಬಂದು ಮಾಡೋಕ್ಕಾಗಲ್ಲ, ಯಾವುದೇ ಸಂಘಟನೆ ಮಾಡೋಕ್ಕಾಗಲ್ಲ. ತರಬೇತಿ ಕೊಡ್ಬೋದು, ಆದೇಶ ಕೊಡ್ಬೋದು, ಜ್ಞಾನ ಕೊಡ್ಬೋದು, ಬಟ್ ಜಾಗೃತಿ ಆದ್ಮೇಲೂ ಕೂಡ ನೀವು ಒಂದು ಬಳಕೆ ಮಾಡಿಕೊಂಡು ಕನಿಷ್ಠ ಒಂದು ಕಚೇರಿಗೆ ಒಂದು ಅರ್ಜಿ ಹಾಕಿ ಒಂದು ಫಾಲೋಅಪ್ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ವರ್ಷ ಇತ್ತು ನಾವು ಇದನ್ನ ಹೀಗೆ ಮೂವ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತು ಒಂದು 100 ಮಂದಿ ತರಬೇತಿ ತಗೊಂಡು ಹೋದ್ರಂದ್ರೆ ಅಟ್ಲೀಸ್ಟ್ ಒಂದು 80% 100% ಆಗಲೇ ಹೋದ್ರು ಕೂಡ ಒಂದು 80% ಜನ ಆದರೂ ಒಂದು ಇಲಾಖೆಗೆ ಅರ್ಜಿ ಹಾಕಿದ್ರೆ, ಒಂದು ಇಲಾಖೆಗೆ ಅರ್ಜಿ ಹಾಕಿದ್ರೆ ಆ ಪ್ರಯತ್ನದಲ್ಲಿ ಒಂದು ಸ್ಟೆಪ್ ಬೇಕಿದ್ವಿ ಅಂತ ಯಾರೋ ಒಬ್ಬರು ಚೆನ್ನಾಗಿ ಹೇಳಿದ್ರು. ಎರಡನೇ ನಮ್ಗೆ ಒಂದು ಆದಿಜಾಂಬ ಅಭಿವೃದ್ಧಿ ಕ್ರಮ, ಇನ್ನೊಂದು ನಿರ್ಕರ್, ಇವೆರಡು ಬಿಟ್ಟರೆ ಉಳಿದ್ರೆ ನಮ್ಮ ಗಮನದೇ ಇರೋದು ಸತ್ಯ. ಮಾತು ಬಹಳ ಸತ್ಯ. ಕೈಗಾರಿಕಾ ಇಲಾಖೆಯಲ್ಲಿ ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಈಗ ಪಶುಸಂಗೋಪನಾ ಇಲಾಖೆ ಅತಿ ಹೆಚ್ಚು ಸಬ್ಸಿಡಿ ಕೊಡ್ತಕ್ಕಂಥ ಇಲಾಖೆ. ಪ್ರಾಜೆಕ್ಟ್ 50%, 1 ಕೋಟಿ ಪ್ರಾಜೆಕ್ಟ್ ಮಾಡಿದ್ರೆ 50 ಲಕ್ಷ ಸಬ್ಸಿಡಿ ಯಾರಿಗೂ ಯಾರಿಗೆ. ಬಟ್ ಅದೇ ಯಾವ ಜಿಲ್ಲೆ ರಾಮನಗರ ಜಿಲ್ಲೆ ಅಲ್ಲಿ ಕೆಡಿಪಿ ಅವರು ನಮ್ಮ ಸ್ನೇಹಿತರೆ ಅಲ್ಲಿ ಕೆಡಿಪಿ ಮೆಂಬರ್ ಒಂದೇ ಒಂದು SC ಅರ್ಜಿ ಬಿದ್ದಿಲ್ಲ. ರೋಡ್ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ಒಂದೇ ಒಂದು SC ಅರ್ಜಿ ಬಿದ್ದಿಲ್ಲ. ಅರ್ಜಿನ ಹಾಕಿಲ್ಲ ಯಾರು? ನಾವೇನಿಲ್ಲ ಸುಮ್ಮನೆ ಸರ್ ಬೇರೆ ಜಾತಿಯವರು ಕಷ್ಟಪಡ್ತಾರೆ, ಸರ್ಕಾರದವರು ನಮಗೆ ಹೆಲ್ಪ್ ಮಾಡೋದಿಲ್ಲ, ದೊಡ್ಡ ಜನ ನಮಗೆ ಸಪೋರ್ಟ್ ಮಾಡೋದಿಲ್ಲ, ಕೆಲವು ಕಾರಣಗಳಿಂದ ನಾವು ಶೇಪ್ ಆಗಿರಬೇಕು. ಶೇಪ್ ಆಗಲಿಕ್ಕೆ ಬೇರೆ ಬೇರೆ ದೆಬ್ಬಗಳು ಹೇಳಿದ್ವಿ. ಆದರೆ ನನ್ನ ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ಕೂಡ ನಾನು SLC ಮುಗಿಸ್ತಾ ಇಲ್ಲಿ ಬೇಡ ಸರ್ಕಾರದಿಂದ ಏನೇನು ಯೋಜನೆ ಯಾವ್ದು ಬೇಕು ನಾವು ಅರ್ಜಿ ಬಂದು ಇರಲೇಬೇಕು, ಸೌಲಭ್ಯ ಸಿಗಲೇಬೇಕು. ನಾನು SLC ಇದ್ದಾಗ ಬೋರ್ವೆಲ್ ತಗೊಂಡಿದ್ದೆ. ನಾನು SLC ಎಕ್ಸಾಮ್ ಬರೋ ಟೈಮಲ್ಲಿ ನಮ್ಮನೆಗೆ ಗಂಗಾ ಕಲ್ಯಾಣ ಬೋರ್ವೆಲ್ ತಗೊಂಡಿದ್ದೆ. ನಾವು ಹಸಿರಿದ್ರೆ ಮಾತ್ರ ನಮಗೆ ಸರ್ಕಾರಿ ಸೌಲಭ್ಯ ಸಿಗುತ್ತೆ. ಅದೇ ತೋಟ ಮಾಡಿದ್ವಿ, ಫಾರ್ಮ್ ಹೌಸ್ ಮಾಡಿದ್ವಿ, ಮತ್ತೆ ನೀವು ಅರ್ಜಿ ಹಾಕಿಗೆ ತಯಾರಿ ನಿಮಗೆ ಯೋಜನೆ ಹೇಳ್ತೇವೆ. ಇವತ್ತು ನಾಳೆ ಎಲ್ಲ ವಿಷಯ ತಿಳಿಸ್ತೇವೆ. ಬಟ್ ನೀವು ಕಚೇರಿಗೆ ಕದ ಕಟ್ಟುವಂತ ಶಕ್ತಿಯನ್ನು, ಮನಸ್ಥಿತಿಯನ್ನ, ಜಾಗೃತಿಯನ್ನು ಮಾಡ್ಕೊಂಡ್ರೆ ಮಾತ್ರ ಈ ಉದ್ಯಮ ಕ್ಷೇತ್ರದ ತರಬೇತಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ನೀವು ತಯಾರಾಗಬೇಕು. ಮತ್ತೆ ಉದ್ಯಮ ಕೆಲವೊಬ್ಬರಿಗೆ ಲೈನ್ ಆಗಿ ಬಂದಿರ, ಏನಾದ್ರು ಮಾಡಿದಾಯ್ತು ಅಂತ ಬಂದಿರ, ನೋ, ಕನಸು ನಿಮ್ದಾಗಿರುತ್ತೆ, ಮನಸ್ಸು ನಿಮ್ದಾಗಿರುತ್ತೆ, ಅದಕ್ಕೆ ಪೂರಕವಾದಂತಹ ಸಪೋರ್ಟ್ ನಮ್ದಾಗಿರುತ್ತೆ. ಅಂದ್ರೆ ಮಾತ್ರ ಸಾಧ್ಯ. ನನ್ನ ಮನಸ್ಸಿಗೆ ಇನ್ನೊಂದು ಬಿಸ್ನೆಸ್ ಚೆನ್ನಾಗಿರುತ್ತೆ, ನಿಮ್ಮ ಮನಸ್ಸಿಗೆ ಬೇರೆ ಯಾವುದೋ ಬಿಸ್ನೆಸ್ ಇದೆ. ಸೊ ನಾನು ಹೇಳಿದ್ ಮಾಡಿದಾಗ ನೀವು ಅದು ಸಕ್ಸಸ್ ಮಾಡಿದಾಗ ಯಾರೋ ಹೇಳಿ ಕೇಳ್ಕೊಂಡು ಮಾಡೋದು. ನಿಮ್ಮ ಸ್ಥಳೀಯವಾಗಿ ನೀವು ಏನ್ ಮಾಡಕ್ ಸಾಧ್ಯ, ನೀವೇನು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ತೀರಿ, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಜನಸಂಖ್ಯೆ ಅಥವಾ ನಿಮಗಿರುವಂತಹ ಕಚ್ಚಾ ವಸ್ತುಗಳು, ನಿಮಗಿರುವಂತಹ ಸಂಪನ್ಮೂಲ, ಇದರ ಆಧಾರದ ಮೇಲೆ ನೀವು ಬಿಸ್ನೆಸ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ನೀವು ಅದನ್ನ ತೆಗೆದುಕೊಂಡು ಹೋಗಿ ಅದರ ಗುರಿಯನ್ನು ಮುಗಿಸಲಿಕ್ಕೆ ಸಾಧ್ಯ. ಇಲ್ಲ ಹೋಗಿ ಯಾರೋ ತುಮಕೂರಲ್ಲಿ ಮಾಡೋ ಬಿಸ್ನೆಸ್ ಅನ್ನ ಗದಗಲ್ಲಿ ಮಾಡೋಕ್ಕಾಗಲ್ಲ, ಗದಗಲ್ಲಿ ಮಾಡೋ ಬಿಸ್ನೆಸ್ ಅನ್ನ ಬೆಳಗಾವಿಯಲ್ಲಿ ಮಾಡೋಕ್ಕಾಗಲ್ಲ. ಲೋಕಲ್ ಏನ್ ಸಿಗ್ತಾ ಇದೆ ನಿಮಗೆ, ಸ್ಥಳೀಯವಾಗಿ ಏನ್ ಸಿಗ್ತಾ ಇದೆ, ಜನ ಏನ್ ಬಯಸ್ತಿದ್ದಾರೆ ಅಂತವನ್ನ ನಾವೇ ಗುರುತು ಮಾಡಿಕೊಂಡು ಬಿಸ್ನೆಸ್ ಅನ್ನ ಮಾಡಬೇಕು. ಸ್ವರ್ಗದಲ್ಲಿ ಹೊಲಗೆ ಕುಲವಿಲ್ಲ ಯೋಗಿಗೆ, ಚಲವಿಲ್ಲ ನಾಗಿಗೆ, ಹೊರಕಂಬವಿಲ್ಲ ಗಗನಕ್ಕೆ. ಸ್ವರ್ಗದಲ್ಲಿ ಹೊಲಗೆ ಇಲ್ಲ, ಸ್ವರ್ಗದಲ್ಲಿ ಹೊರಗೆ ಇಲ್ಲ, ಸ್ವರ್ಗದಲ್ಲಿ ಹೊರಗೆ ಇಲ್ಲ.
ಕುಲವಿಲ್ಲ ಯೋಗಿಗೆ ಛಲವಿಲ್ಲ ನಾನಿಗೆ ನಡೆಯುವುದೊಂದೇ ನೆಲ ಕುಡಿಯುವುದೊಂದೇ ಜಲ ನಡೆಯುವುದೊಂದೇ ನೆಲ ಕುಡಿಯುವುದೊಂದೇ ಜಲ ಸುಡುವ ಒಂದಿರಲು ಜಾತಿ ಮತ ಎಲ್ಲಿದೆ ಸುಡುವ ಒಂದಿರಲು ಜಾತಿ ಮತ ಎಲ್ಲಿದೆ ಜಾತಿ ಮತ ಎಲ್ಲಿದೆ ಜಾತಿ ಮತ ಎಲ್ಲಿದೆ ಕುಲವಿಲ್ಲ ಯೋಗಿಗೆ ಛಲವಿಲ್ಲ ನಾನಿಗೆ ತೊಲೆಕಂಬವಿಲ್ಲ ಗಗನಕ್ಕೆ ತೊಲೆಕಂಬವಿಲ್ಲ ಗಗನಕ್ಕೆ ಸ್ವರ್ಗದಲ್ಲಿ ಸ್ವರ್ಗದಲ್ಲಿ ಹೊರಗೆ ಇಲ್ಲ ಸ್ವರ್ಗದಲ್ಲಿ ಹೊರಗೆ ಸ್ವರ್ಗದಲ್ಲಿ ಮಾಲಿಕೆ ಕುಲವಿಲ್ಲ ಯೋಗಿಗೆ ಛಲವಿಲ್ಲ ನಾನಿಗೆ ಒಲಿಕಂಬವಿಲ್ಲ ಗಗನಕ್ಕೆ ಒಲಿಕಂಬವಿಲ್ಲ ಗಗನಕ್ಕೆ ಸ್ವರ್ಗದಲ್ಲಿ ಹೊರಗೆ ಇಲ್ಲ ಸ್ವರ್ಗದಲ್ಲಿ ಹೊರಗೆ ನಡೆಯುವುದೊಂದೇ ನೆಲ ಕುಡಿಯುವುದೊಂದೇ ಜಲ ನಡೆಯುವುದೊಂದೇ ನೆಲ ಕುಡಿಯುವುದೊಂದೇ ಜಲ ಸುಡುವ ಒಂದಿರಲು ಸುಡುವ ಒಂದಿರಲು ಸುಡುವ ಒಂದಿರಲು ಜಾತಿ ಮತ ಎಲ್ಲಿದೆ ಜಾತಿ ಮತ ಎಲ್ಲಿದೆ